ಇದು ಕೇವಲ ಒಂದು ಚಾನೆಲ್ ಅಲ್ಲ, ಇದು ನಿಮ್ಮ ಆಲೋಚನೆ ಬದಲಾಯಿಸುವ ಒಂದು ಪ್ರವಾಸ. ಹೊಸ ಪ್ರೇರಣೆ, ಹೊಸ ಕಲಿಕೆ, ಹೊಸ ದೃಷ್ಟಿಕೋನಕ್ಕಾಗಿ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಪ್ರೇರಣಾದಾಯಕ ಕಥೆಯನ್ನು ನೋಡಲಿದ್ದೇವೆ. ಇದು ನಮ್ಮ ಜೀವನದಲ್ಲಿ ಸಣ್ಣ ಸಂತೋಷಗಳ ಮಹತ್ವವನ್ನು ತಿಳಿಸಿಕೊಡುತ್ತದೆ. ಯಶಸ್ಸು ಮಾತ್ರ ಮುಖ್ಯವಲ್ಲ, ಜೀವನದ ಸಣ್ಣ ಕ್ಷಣಗಳು ತೀರಾ ಅಮೂಲ್ಯ. ಈ ಕಹಾನಿಯ ಮೂಲಕ ನಾವು ನಿಜವಾದ ಸಂತೋಷ ಏನು ಎಂಬುದನ್ನು ತಿಳಿಯೋಣ. ಅರ್ಜುನ್ ಎಂಬ ಯುವಕ ಯಶಸ್ಸಿನ ಹಿಂದೆ ಓಡುತ್ತಿದ್ದ. ಲಕ್ಸುರಿ ಕಾರು, ದೊಡ್ಡ ಮನೆ, ಪ್ರಸಿದ್ಧಿ ಇವೆಲ್ಲ ತಲುಪಲು ಅವನು ನಿರಂತರವಾಗಿ ದುಡಿಯುತ್ತಿದ್ದ. ಒಮ್ಮೆ ಯಶಸ್ವಿಯಾದರೆ ನಾನು ಖುಷಿಯಾಗುತ್ತೇನೆ ಎಂದು ಅವನು ನಿರ್ಧರಿಸಿದ್ದ. ತಂದೆ ತಾಯಿಯೊಂದಿಗೆ ಸಮಯ ಕಳೆಯದೆ, ಸ್ನೇಹಿತರೊಂದಿಗೆ ನಗದೆ, ಸಣ್ಣ ಪುಟ್ಟ ಸಂತೋಷಗಳನ್ನೇ ಮರೆಯುತ್ತಿದ್ದ. ಒಮ್ಮೆ ಯಶಸ್ಸು ಬಂದ ಮೇಲೆ ನಾನು ಸುಖವಾಗಿ ಇರಬಹುದು ಎಂದು ಅವನು ಪ್ರತಿದಿನವೂ ಹೇಳಿಕೊಳ್ಳುತ್ತಿದ್ದ. ಒಂದು ದಿನ ಚಹಾ ಅಂಗಡಿಯೊಂದರಲ್ಲಿ ಅರ್ಜುನ್ ದಾದಾಜಿ ಎಂಬ ವೃದ್ಧನನ್ನು ನೋಡಿದ. ದಾದಾಜಿ ತುಂಬಾ ಸರಳ ಜೀವನ ನಡೆಸುತ್ತಿದ್ದರೂ ಅವರ ಮುಖದಲ್ಲಿ ಸದಾ ಶಾಂತಿಯ ನಗು ಇತ್ತು. ಒಂದು ದಿನ ಅವನು ದಾದಾಜಿ ಎಂಬ ಚಹಾ ಅಂಗಡಿಯ ವೃದ್ಧನನ್ನು ಭೇಟಿಯಾಗಿ ಕೇಳಿದ, ನೀವು ಎಷ್ಟು ಬಡವರಾದರೂ ಯಾವಾಗಲೂ ಸಂತೋಷವಾಗಿರುತ್ತೀರಾ? ಹೇಗೆ? ದಾದಾಜಿ ನಗುತ್ತಾ ಹೇಳಿದರು, ಸಂತೋಷ ದೊಡ್ಡ ಸಾಧನೆಯಲ್ಲಿ ಇಲ್ಲ ಮಗ, ಅದು ಜೀವನದ ಸಣ್ಣ ಕ್ಷಣಗಳಲ್ಲಿ ಇದೆ. ಬೆಳಗಿನ ನಸುಕಿನಲ್ಲಿ, ಸೂರ್ಯೋದಯದಲ್ಲಿ, ಒಳ್ಳೆಯ ಕಾಫಿಯ ಸುಗಂಧದಲ್ಲಿ, ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳುವ ನಗುವಿನಲ್ಲಿ. ಅರ್ಜುನ್ ಗಂಭೀರವಾಗಿ ಕೇಳಿದ, ಆದರೆ ನಾನು ದೊಡ್ಡ ಸಾಧನೆ ಮಾಡಬೇಕು, ಅದರಲ್ಲಿ ಏನು ತಪ್ಪು? ದಾದಾಜಿ ಮುಗ್ಧವಾಗಿ ಹೇಳಿದರು, ಯಶಸ್ಸು ಮುಖ್ಯ, ಆದರೆ ಅದನ್ನು ತಲುಪುವ ಹಾದಿಯಲ್ಲೇ ಜೀವನದ ಸಣ್ಣ ಪುಟ್ಟ ಕ್ಷಣಗಳನ್ನು ಕಳೆದುಕೊಳ್ಳಬಾರದು. ಅರ್ಜುನ್ ಆ ರಾತ್ರಿ ಆಲೋಚಿಸುತ್ತಾ ಹೋದ. ಅವನು ಎಷ್ಟು ಜನರ ಪ್ರೀತಿಯನ್ನು, ನಗುವನ್ನು ಮತ್ತು ಜೀವನದ ಸಣ್ಣ ಪುಟ್ಟ ಆನಂದಗಳನ್ನು ಮರೆಯುತ್ತಿದ್ದ ಎಂಬುದು ಅವನಿಗೆ ಗೊತ್ತಾಯಿತು. ಮುಂದಿನ ದಿನ ಮೊದಲ ಬಾರಿಗೆ ಅವನು ನೆಮ್ಮದಿಯಾಗಿ ಕಾಫಿ ಕುಡಿದ. ತಾಯಿಯೊಂದಿಗೆ ಮಾತಾಡಿದ, ತಂದೆಯ ಮಾತು ಗಮನದಿಂದ ಕೇಳಿದ. ಚಿಕ್ಕ ತಂಗಿಯೊಂದಿಗೆ ಸ್ವಲ್ಪ ಸಮಯ ಕಳೆಯುತ್ತಾ ಅವಳ ನಗುವನ್ನು ಗಮನಿಸಿದ. ಇನ್ನು ಮುಂದೆ ಅವನು ಕೇವಲ ಕೆಲಸವಲ್ಲ, ಜೀವನದ ಸಣ್ಣ ಸಂತೋಷಗಳನ್ನು ಕೂಡ ಅನುಭವಿಸುತ್ತಾ ಹೋದ. ಮಳೆಯ ವಾಸನೆ, ಹಳೆಯ ಸ್ನೇಹಿತನ ಕರೆ, ಅನಾಥ ಮಕ್ಕಳಿಗೆ ಸಹಾಯ. ಕೆಲವು ತಿಂಗಳುಗಳ ನಂತರ ಅವನು ತನ್ನ ಕನಸು ಸಾಧಿಸಿದ. ಆದರೆ ಈ ಬಾರಿ ಸಂತೋಷಕ್ಕಾಗಿ ಕಾಯಲಿಲ್ಲ, ಅವನ ಜೀವನವೇ ಸಂತೋಷದಿಂದ ತುಂಬಿತ್ತು. ಸಂಜೆ ಸೂರ್ಯಾಸ್ತವನ್ನು ನೋಡುತ್ತಾ ದಾದಾಜಿಯ ಮಾತುಗಳನ್ನು ನೆನೆಸಿಕೊಂಡು ಅರ್ಜುನ್ ತನ್ನೊಳಗೆ ಹೇಳಿಕೊಂಡ, ಸಂತೋಷ ಯಶಸ್ಸಿನಲ್ಲಿ ಅಲ್ಲ, ಅದು ನಿತ್ಯದ ಜೀವನದಲ್ಲೇ ಇದೆ. ಅರ್ಜುನ್ ನಿಜವಾದ ಯಶಸ್ಸು ಸಂಪತ್ತಿನಲ್ಲಿ ಅಲ್ಲ, ಮನಶಾಂತಿಯಲ್ಲಿದೆ ಎಂಬುದನ್ನು ಅರ್ಥ ಮಾಡಿಕೊಂಡಾಗ ಅವನ ಜೀವನವೇ ಬದಲಾಯಿತು. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.